ಅನ್ನೋ ನಂಬರ್ ಯಾರಿರ್ಬೋದು? ಹಲೋ, ಏನಾದಿತಿ? ಹೇಗಿದೆ ನಿನ್ನ ತಮ್ಮನ ಪರಿಸ್ಥಿತಿ? ಇದಾನೋ ಅಥವಾ ಆದ್ರೂ ನಿಮ್ಮನ್ನೆಲ್ಲ ನೋಡಿದ್ರೆ ಪಾಪ ಅನ್ಸುತ್ತೆ. ಹೀಗಾಗ್ಬಾರ್ದಾಗಿತ್ತು. ಏನ್ ಮಾಡೋದು? ಯಾವುದು ಕೈಲಿಲ್ಲ. ನಿನ್ ತಮ್ಮನಿಗೆ ನಿಮ್ಮೆಲ್ಲರ ಜೊತೆ ಬಾಳೋ ಅದೃಷ್ಟ ಇದ್ದಿದ್ದೇ ಇಷ್ಟು ಅನ್ಸುತ್ತೆ. ಮೂಳೆ ಇಲ್ದಿರೋ ನಾಲ್ಗೆ ಅಂತ ಬಾಯಿಗೆ ಬಂದ ಹಾಗೆ ಮಾತಾಡಬೇಡ. ನಿನಗೆ ಈ ನಂಬರ್ ಹೇಗ್ ಸಿಕ್ತು ಅಂತನಾ? ಏನ್ ಬಂಗಾರಿ ನೀನು ಒಳ್ಳೆ ಚಿಕ್ಕ ಮಗು ತರ ಮಾತಾಡ್ತಾ ಇದೀಯಾ? ನನ್ನ ಫೀಡಿಂಗ್ ಬಾಟ್ಲಲ್ಲಿ ಹಾಲು ಕುಡಿತಾ ಇರೋ ಮಗು ಅನ್ಕೊಂಡ್ಯಾ? ನಾನು ಹಿಡುಗ ಕಣೆ. ನಿಮ್ಮ ಕುಟುಂಬದಲ್ಲಿ ಒಂದೇ ಒಂದು ಇರುವೆ ಎಂಟ್ರಿ ಕೊಟ್ಟರು ಅದು ನನಗೆ ಗೊತ್ತಾಗುತ್ತೆ. ಅಷ್ಟು ಸುಲಭವಾಗಿ ನನ್ನನ್ನು ಯಾಮಾರ್ಸಕ್ಕಾಗಲ್ಲ. ಯಾವಾಗ್ಲೂ ನಿಮ್ಮ ಮೇಲೆ ಒಂದು ಕಣ್ಣಿಟ್ಟಿರೋ ನನಗೆ ಒಂದು ಫೋನ್ ನಂಬರ್ ತಗೊಳಕ್ಕಾಗಲ್ಲ. ನಿನ್ನ ಸಿಮ್ ಆಕ್ಟಿವೇಟ್ ಆಗೋಕ್ ಮೊದಲೇ ಆ ನಂಬರ್ ನನ್ನ ಹತ್ರ ಇತ್ತು. ಅದ್ ಸರಿ ಬಿಡು, ಎಷ್ಟೇ ಆದ್ರೂ ನಾಯಿ ಜಾತಿಗೆ ಸೇರಿದವಳಲ್ವಾ? ಅದಕ್ಕೆ ಯಾವಾಗ್ಲೂ ಕಂಡೋರ್ ಹಿಂದೆನೆ ಅಲಿತಿರ್ತೀಯ. ಅದಕ್ಕೋಸ್ಕರ ನಾವು ನಮ್ಮ ಮನೇಲಿ ನಾಯಿ ಕೂಡ ಸಾಕಿಲ್ಲ. ಅದ್ ಬಿಡು, ಈಗ ಯಾಕೆ ಫೋನ್ ಮಾಡಿದೆ ಅಂತ ಹೇಳು. ಅದಕ್ಕೆ ನೀನು ಕೋಪ ಮಾಡ್ಕೊಂಡ್ಬಿಟ್ರೆ ಹೇಗ್ ಪುಟ್ಟ? ನನ್ನ ನಾಯಿ ಎಂದೆ ಅಲ್ವಾ? ಆ ನಿಯತ್ಕಾದ್ರೂ ಫೋನ್ ಮಾಡೋದು ಬೇಡವಾ? ಅದಿತಿ, ಆಕ್ಚುಲಿ ನಾಯಿಗೆ ನಿಯತ್ ಜಾಸ್ತಿ ಅಂತಾರೆ, ಆದ್ರೆ ನಿಂಗೆ ನಿಯತ್ತೇ ಇಲ್ವಲ್ಲೇ? ಅನ್ಯಾಯವಾಗಿ ಅನ್ನ ಹಾಕಿದ ಮನೆಗೆ ಕನ್ನ ಹಾಕ್ಬಿಟ್ಟಲ್ಲೇ. ಇದು ಸರಿನಾ ಅದಿತಿ? ಏಯ್, ನನ್ನನ್ನೇ ನೀನ್ ಅನ್ಕೊಂಡಿದ್ಯಾ? ಅಂತ ಮನೆ ಹಾಳು ಬುದ್ಧಿ ಇರೋದು ನಿನಗೆ, ನನಗಲ್ಲ. ಕರೆಕ್ಟು. ಅಂತ ಬುದ್ಧಿ ಏನಿದ್ರು ನನಗ್ ಮಾತ್ರ ಮೀಸಲು. ಆದ್ರೆ ನಿನಗ್ ಗೊತ್ತಿಲ್ಲದೆ ನೀನು ನನ್ ಜಾತಿಗೆ ಸೇರ್ಕೊಂಡ್ಬಿಟ್ಟಿದ್ಯಾ. ಯಾಕೆ ಅರ್ಥ ಆಗ್ತಿಲ್ವಾ? ನೋಡು, ನಾನ್ ನಿಮ್ ಮನೆಯವ್ರನ್ನ ಸಾಯಿಸ್ಬೇಕು ಅಂತ ಪ್ಲಾನ್ ಮಾಡ್ತಾ ಇದ್ದೆ. ಆದ್ರೆ ಆ ಪ್ಲಾನ್ ನಿನ್ನಿಂದ ವರ್ಕೌಟ್ ಆಯ್ತು ಅಂದ್ಮೇಲೆ ನೀನ್ ನನ್ ಜಾತಿ ಸೇರ್ದೊಳತ ತಾನೆ. ನಿನಗ್ ನಿನ್ ಕುಟುಂಬದ ಮೇಲೆ ಅದೆಷ್ಟು ಪ್ರೀತಿ ಇದೆ ಅಂದ್ರೆ ನಿನ್ನ ತಮ್ಮನಿಗೆ ನಿನ್ ಕೈಯಾರೆ ವಿಷ ಕೊಡುವಷ್ಟು. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್.
ನಾನು ಅರ್ಜೆಂಟಾಗಿ ರಾಮನಗರ ಹೋಗಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೇ. ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀರಿ? ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ, ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನೆ ಅವನು. ಮೊನ್ನೆನಾ? ಹಾ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.